ಕರ್ತನ ಚಿತ್ತದ ವಿಷಯವಾಗಿ ಆ ಪ್ರಾರ್ಥನೆಯಲ್ಲಿ ನಾವು ಧ್ಯಾನ ಮಾಡ್ತಾ ಬಂದೆವು. ಪರಲೋಕದಲ್ಲಿ ಆತನ ಚಿತ್ತ ಏನಿತ್ತು ಅದು ಭೂಲೋಕದಲ್ಲಿಯೂ ನೆರವೇರಬೇಕೆಂಬುದಾಗಿ ಆತನ ಆ ಪ್ರಾರ್ಥನೆಯ ಅಂಶವಾಗಿದೆ. ಹಾಗಾದ್ರೆ ಭೂಲೋಕದಲ್ಲಿ ಆತನು ನಮ್ಮ ಬಗ್ಗೆ ಇಟ್ಟಿರುವಂತಹ ಚಿತ್ತ ಏನು ಅನ್ನುವಂಥದ್ದನ್ನ ಹಾಗೂ 11ನೇ ವಚನವನ್ನ ಈ ದಿನ ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ಈತನು ನಮ್ಮನ್ನು ಅಂದ್ರೆ ಕರ್ತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗಗಳಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ, ಆಮೇನ್. ಮತ್ತೊಮ್ಮೆ ಓದ್ತೇನೆ, ಗಮನಿಸ್ರಿ. ಪರಲೋಕದಲ್ಲಿ ಆತನ ಚಿತ್ತ ಹೇಗಿದೆಯೋ ಅದು ಭೂಲೋಕದಲ್ಲಿ ನೆರವೇರಬೇಕೆಂಬುದೇ ದೇವರ ಚಿತ್ತವಾಗಿತ್ತು. ಆ ಚಿತ್ತಕ್ಕನುಗುಣವಾಗಿ ತನ್ನ ಮಗನನ್ನ ಈ ಲೋಕಕ್ಕೆ ಆತನು ಕಳಿಸಿದ. ಯಾವ ಲೋಕಕ್ಕೆ ಆತನು ಕಳಿಸಿದ್ದಾನೆ ಅನ್ನುವಂಥದ್ದನ್ನ ಅಪೊಸ್ತಲನಾದಂಥ ಪೌಲನು ಗಲಾತ್ಯ ಸಭೆಯವರಿಗೆ ಆತನು ಬರೆಯುವಾಗ ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಲೋಕದೊಳಗಿಂದ. ಪ್ರಿಯರೇ, ಒಂದು ವೇಳೆ ಜಲಪ್ರಳಯ ಆಗುವ ಮೊದಲು ನೋಹನಿಗೆ ದೇವರು ತಾನು ಮಾಡಬೇಕೆಂದಿರುವಂತಹ ಸಂಗತಿಯನ್ನು ಆತನು ತಿಳಿಸ್ತಾನೆ. ಆ ಸಂಗತಿ, ನೀನು ಒಂದು ನಾವೆಯನ್ನ ಕಟ್ಟಬೇಕೆಂಬುದಾಗಿ. ಆ ನಾವೆ ಯಾವ ರೀತಿಯಲ್ಲಿದೆ, ಹೇಗೆ ಕಟ್ಟಬೇಕು, ಯಾವುದರಿಂದ ಕಟ್ಟಬೇಕು, ಯಾಕೆ ಕಟ್ಟಬೇಕು, ಇದು ನೋಹನಿಗೆ ಗೊತ್ತಿಲ್ಲ. ಯಾಕಂದ್ರೆ ಮಳೆಯನ್ನ ಕಾಣದೇ ಇರುವಂತ ಕಾಲ. 6ನೇ ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮನುಷ್ಯನ ಕೃತ್ಯಗಳು ಬಹಳ ಕೆಟ್ಟದ್ದಾಗಿದೆ. ಭೂಮಿಯ ಮೇಲೆ ಅವರು ಹೆಚ್ಚುತ್ತಾ ಅವರು ಮಾಡುವಂತ ಎಲ್ಲ ಕಾರ್ಯಗಳು ಕೆಟ್ಟದ್ದೇ ಎಂಬುದಾಗಿ ದೇವರು ಹೇಳ್ತಾನೆ. ಹೃದಯದಲ್ಲಿ ಆಲೋಚಿಸುವುದೆಲ್ಲವೂ ಕೆಟ್ಟದ್ದೇ ಎಂಬುದಾಗಿ ದೇವರು ಹೇಳ್ತಾನೆ. ಇಂಥ ಸ್ಥಿತಿಯಲ್ಲಿದ್ದಂಥ ಮನುಷ್ಯನನ್ನ, ಆ ಭೂಮಿಯ ಮೇಲಿದ್ದಂಥ ಮನುಷ್ಯರನ್ನ ಹಾಗೂ ಆತನ ಜೊತೆಯಲ್ಲಿ ಇಡೀ ಜಗತ್ತನ್ನ ನಾನು ಅಳಿಸಿ ಬಿಡಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡ್ತಾನೆ. ದೇವರು ನೊಂದುಕೊಳ್ತಾನೆ, ಪಶ್ಚಾತ್ತಾಪ ಪಟ್ಟು ನೊಂದುಕೊಳ್ತಾನೆ. ಆದ್ರೆ ಆ ಸಮಯದಲ್ಲಿ ನೋಹನ ವಿಷಯವಾಗಿ ದೇವರು ಹೇಳುವಂತ ಮಾತು, ನೀನೊಬ್ಬನೇ ನನ್ನ ದೃಷ್ಟಿಯಲ್ಲಿ ನೀತಿವಂತನು ಎಂಬುದಾಗಿ, ಯಥಾರ್ಥನು ಎಂಬುದಾಗಿ, ತಪ್ಪಿಲ್ಲದವನು ಎಂಬುದಾಗಿ ದೇವರು ಅವನ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಆ ಕಾಲದಲ್ಲಿ ಬಹಳ ಭಯಂಕರವಾದಂಥ ಕಾಲ. ಆ ಕಾಲದಲ್ಲಿ ಜಲಪ್ರಳಯದ ಮೂಲಕ ಇಡೀ ಭೂಮಿಯನ್ನು ನಾಶ ಮಾಡಬೇಕೆಂಬುದಾಗಿ ಅಂದುಕೊಂಡಂತ ದೇವರು ನೋಹನ ಮೂಲಕ ಆದಾಮನಿಗೆ ಕೊಟ್ಟಂತ ಆಶೀರ್ವಾದವನ್ನ ಆ ಕುಟುಂಬದ ಮೂಲಕ ಆತನು ಈಡೇರಿಸುವಂತಹದ್ದು ನಮ್ಮೆಲ್ಲರಿಗೆ ಗೊತ್ತುಂಟು. ಪೌಲನು ಹೀಗೆ ಹೇಳ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ, ಈ ಭೂಮಿಯ ಮೇಲೆ ಕರ್ತನ ದೇವರ ಚಿತ್ತ ಏನು ಎಂಬುದಾಗಿ ಹೇಳುವಾಗ ನೋಡ್ರಿ, ಆ ನಮ್ಮನ್ನ ನಂಬಿದಂಥವರನ್ನ ಯಾವ ಲೋಕ ಕೆಟ್ಟದ್ದಾಗಿರುವ ಈ ದುಷ್ಟ ಯುಗದೊಳಗಿಂದ ನಮ್ಮನ್ನ ಬಿಡಿಸಬೇಕೆಂಬುದಾಗಿ. ಜಲಪ್ರಳಯ ಅಲ್ಲ ಪ್ರಿಯರೇ, ನಾವೆಯಿಂದ ರಕ್ಷಿಸಲ್ಪಟ್ಟಂತ ಆ ಕುಟುಂಬ, ದೇವರಿಂದ ಆಶೀರ್ವಾದ ಹೊಂದಿದಂತ ಆ ಕುಟುಂಬ ಭೂಮಿಯ ಮೇಲೆ ಉಳಿದದ್ದನ್ನ ನಾವು ನೆನಪು ಮಾಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ಈ ದುಷ್ಟ ಯುಗದಲ್ಲಿ, ಈ ದುಷ್ಟ ಲೋಕದಲ್ಲಿ ಜೀವಿಸುವವರಾದಂತ ನಮ್ಮನ್ನ ಅರ್ಥ ಮಾಡಿಕೊಳ್ಳೋಣ. ನಾವೇ ಯಾಕೆ ಕಟ್ಟಬೇಕು, ಯಾತಕ್ಕೋಸ್ಕರ ಕಟ್ಟಬೇಕು ಎಂಬುದಾಗಿ ದೇವರು ಆ ಸಮಯದಲ್ಲಿ ನೋಹನಿಗೆ ಕೊಟ್ಟಂತ ಮಾತನ್ನ ನಾವು ಆತ್ಮೀಕವಾಗಿ ನೆನಪು ಮಾಡುವಾಗ ಆ ನಾವೇ ನಮ್ಮ ಕ್ರಿಸ್ತನನ್ನ ಪ್ರಚುರಪಡಿಸುವಂತಹದ್ದಾಗಿದೆ.
ಯಾಕಂದ್ರೆ ಆ ನಾವಿಯ ಮೂಲಕವೇ ಅವರು ರಕ್ಷಣೆಯನ್ನ ಹೊಂದಿದಂಥವರು. ಆ ದುಷ್ಟ ಯುಗದಿಂದ ದೇವರು ಅವರನ್ನ ನಾವೆಯ ಮೂಲಕ ಆತನು ತಪ್ಪಿಸಿದಂಥವನು. ಈಗ ನಮ್ಮೆಲ್ಲರನ್ನ ಆತನು ಕುರಿತು ಆತನು ಹೇಳ್ತಾ ಇದ್ದಾನೆ, ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವ, ದೇವರ ದೃಷ್ಟಿಯಲ್ಲಿ ದುಷ್ಟವಾದಂತ ಈ ಲೋಕದಿಂದ ನಮ್ಮನ್ನ ಬಿಡಿಸ್ಲಿಕ್ಕಾಗಿ ಯಾರ್ಯಾರನ್ನ, ಅಂದರೆ ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡರೋ ಅಂತವರನ್ನ ರಕ್ಷಿಸಲಿಕ್ಕಾಗಿ, ಬಿಡಿಸಬೇಕೆಂದು, ಪಾಪದಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ, ನಮ್ಮ ತಂದೆಯಾದ ದೇವರ ಚಿತ್ತ ಈ ಲೋಕದಲ್ಲಿ ನನ್ನನ್ನು ನಂಬಿದಂತ ನನ್ನ ಮಕ್ಕಳನ್ನ ಈ ದುಷ್ಟ ಯುಗದಿಂದ ಕಾಪಾಡಬೇಕೆಂಬುದಾಗಿ ದೇವರ ಚಿತ್ತ, ರಕ್ಷಿಸಬೇಕೆಂಬುದಾಗಿ ದೇವರ ಚಿತ್ತ. ತನ್ನ ಲೋಕಕ್ಕೆ ಆತನು ನಮ್ಮನ್ನ ಕರೆಯುವಂತವನು ಆತನ ಚಿತ್ತ. ತನ್ನ ಮಗನ ಮೂಲಕ ಆತನು ನಮ್ಮನ್ನ ಬಿಡಿಸಬೇಕೆಂದು ಆ ಚಿತ್ತಕ್ಕನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ಯೇಸು ಸ್ವಾಮಿ ಹೇಳುವಂತ ಮಾತು, ತಂದೆಯಾದ ದೇವರ ಚಿತ್ತ ಭೂಲೋಕದಲ್ಲಿ ಯಾವ ರೀತಿಯಲ್ಲಿ ಅದು ನೆರವೇರ್ತಾ ಇದೆ ಎನ್ನುವಂಥದ್ದನ್ನ ತನ್ನ ಮೂಲಕ, ತನ್ನ ಮರಣವನ್ನ ಆತನು ತಿಳಿಸುವುದರ ಮೂಲಕ ನಮ್ಮನ್ನ ಪಾಪದಿಂದ ಬಿಡುಗಡೆಯನ್ನ ಮಾಡ್ಲಿಕ್ಕಾಗಿ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಬೇಕಾಗಿತ್ತು. ಇದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಗಾದ್ರೆ ಇದನ್ನೇ ನಾವು ಎಫೆಸ 2:2 ನಾವು ಹೀಗೆ ಓದ್ತೇವೆ, ಆತನು ತಂದೆಯಾದ ದೇವರು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂಥವರು ನಾವು. ಯಾವ ದುಷ್ಟ ಲೋಕದಲ್ಲಿ, ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವಂತ ಈ ಲೋಕದಲ್ಲಿ ನಾವುಗಳು ಸಹ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ನಮ್ಮ ಪೂರ್ವ ಸ್ಥಿತಿ ಏನಾಗಿತ್ತು? ನಮ್ಮ ಪೂರ್ವ ಸ್ಥಿತಿ ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವು. ದೇವರ ಚಿತ್ತ ನಾವು ಹಾಗೆ ಸಾಯಬೇಕೆಂಬುದಾಗಿ ಅಲ್ಲ, ನಾವು ತಿರುಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರ ಚಿತ್ತ ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸುವುದರ ಮೂಲಕ ಸತ್ತವರಾಗಿದ್ದಂತ ನಮ್ಮನ್ನ ನೋಡ್ರಿ, 3ನೇ ವಚನದ ಕೊನೆಯ ಭಾಗ, ಆ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುತ್ತ ನಡೆದು ಮಿಕ್ಕಾದವರಂತೆ, ಸಾಮಾನ್ಯ ಈ ಲೋಕ ನೋಡುವಾಗ ಪಾಪದಿಂದ ತುಂಬಿರುವಂತ ಈ ಲೋಕ, ನಾವುಗಳು ಸಹ ಪಾಪದಿಂದ ಇದ್ದಂಥವರು, ಪಾಪದ ಸ್ವಭಾವವನ್ನ ಹೊಂದಿದಂಥವರು, ದೇವರಿಗೆ ದೂರವಾಗಿದ್ದಂಥವರು, ದೇವರ ಕೋಪಕ್ಕೆ ಗುರಿಯಾದಂಥವರು. ಅದನ್ನೇ ಆತನು ಹೇಳ್ತಾನೆ, ಕೋಪಕ್ಕೆ ಗುರಿಯಾಗಿದ್ದೆವು, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕ್ರಿಸ್ತನೊಂದಿಗೆ, ದೇವರಿಗೂ ನನಗೂ ಮಧ್ಯಸ್ಥಿಕನಾಗಿ ಆತನು ಈ ಲೋಕಕ್ಕೆ ಬರುವಂತಹದ್ದು, ಬಂದಿರುವಂತಹದ್ದು, ಆತನು ಮಾಡಿರುವಂತಹದ್ದು ಎಲ್ಲವೂ ದೇವರ ಚಿತ್ತವೇ. ಆ ದೇವರ ಚಿತ್ತವನ್ನ ಆತನು ನೆರವೇರಿಸಲಿಕ್ಕಾಗಿ ಆತನು ಈ ಲೋಕಕ್ಕೆ ಆತನು ಬಂದನು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ನಮ್ಮ ಪಾಪಗಳು ಒಂದು ವೇಳೆ ನೋಹನ ಕಾಲದಲ್ಲಿ ಇದ್ದಂತ ಅದಕ್ಕಿಂತಲೂ ಭಯಂಕರವಾದಂತ ಸ್ಥಿತಿಯಲ್ಲಿ ಇವತ್ತು ಈ ಲೋಕ ಇದೆ. ಇಂಥ ಲೋಕದಲ್ಲಿ ಜೀವಿಸುವಂತವರಾದಂತ ನಮ್ಮನ್ನ ಆತನು ರಕ್ಷಿಸಲೇಬೇಕು ಎಂಬುದಾಗಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸುವುದು ಅದು ಕರ್ತನಾದ ದೇವರ ಒಂದು ಚಿತ್ತವಾಗಿತ್ತು. 1 ಥೆಸಲೋನಿಕ 5ನೇ ಅಧ್ಯಾಯ 16, 17, 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದಾಗಿದೆ. ಈಗ ನಮ್ಮನ್ನ ಆತನು ಬಿಡಿಸಿದ್ದಾನೆ. ಪರಲೋಕದಲ್ಲಿ ಆತನ ಚಿತ್ತ
ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಬೇಕೆಂಬ ಆತನ ಚಿತ್ತ, ಭೂಲೋಕದಲ್ಲಿ ಅದು ನೆರವೇರಿದ ಕಾರ್ಯಗಳು. ಅಂದರೆ ಯಾರ್ಯಾರು, ನಾನು ಪುನಃ ಅದನ್ನ ರಿಪೀಟ್ ಮಾಡ್ತೇನೆ, ಆತನನ್ನ ರಕ್ಷಕನಾಗಿ ಅಂಗೀಕರಿಸಿದ್ರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ರು, ಅಂಥವ್ರು ಮಾಡಬೇಕಾದಂತ ಕಾರ್ಯ ಯಾವುದು ಎಂಬುದಾಗಿ ಹೇಳುವಾಗ, ಎಡಬಿಡದೆ ಯಾವಾಗಲೂ ಸಂತೋಷ ಪಡಿರಿ, ಸುಖದಲ್ಲಿಯೂ ದುಃಖದಲ್ಲಿಯೂ ಸಂಕಟದಲ್ಲಿಯೂ ಅನಾರೋಗ್ಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನೀವು ಸಂತೋಷ ಪಡ್ರಿ. ಯಾವುದನ್ನ ನೆನಪು ಮಾಡುತ್ತಾ ಸಂತೋಷ ಪಡಬೇಕು? ಪರಲೋಕ ರಾಜ್ಯವನ್ನ ನೆನಪು ಮಾಡುತ್ತಾ, ಆತನು ಕೊಟ್ಟಂತ ವಾಗ್ದಾನಗಳನ್ನ ನೆನಪು ಮಾಡುತ್ತಾ ನಾವು ಸಂತೋಷವುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಿರ್ಬೇಕು. ಯಾಕಂದ್ರೆ ಈ ಲೋಕ ನಮಗೆ ಶಾಶ್ವತವಲ್ಲದೆ ಇರುವಂತ ಲೋಕ, ನಮ್ಮ ಪ್ರವಾಸದ ಕಾಲವಾಗಿರುವಂತ ಈ ಲೋಕ. ನೀವು ಈ ಲೋಕದವರಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಂಡಂತವರು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ದೇವರ ಮಾತುಗಳು. ಹಾಗಾದ್ರೆ ನನಗೆ ಇರುವಂತಹ ಗುರಿ, ನನಗಿರುವಂತ ಆ ಮುಂದಿನ ಒಂದು ಯೋಜನೆ, ಆತನು ಸಿದ್ಧಪಡಿಸಿರುವಂತ ಆತನ ಗುಡಾರದಲ್ಲಿ ನಾವೆಲ್ಲರೂ ಇರ್ತೇವೆ ಎಂಬ ಒಂದು ಆಲೋಚನೆಯೊಡನೆ ಈ ಲೋಕದಲ್ಲಿ ಬರುವಂತ ಶೋಧನೆ, ದುಃಖ, ಸಂಕಟ, ಬಾಧೆ, ಹಿಂಸೆ ಎಲ್ಲ ಸಮಯದಲ್ಲಿಯೂ ಸಂತೋಷ ಪಡ್ರಿ. ಇದು ಬಹಳ ಕಷ್ಟ. ಎಲ್ಲ ಕಾಲದಲ್ಲಿಯೂ ಪೌಲನ್ ಹೇಳ್ತಾನೆ, ಎಲ್ಲ ಕಾಲದಲ್ಲಿಯೂ ಸಂತೋಷ ಪಡ್ರಿ ಎಂಬುದಾಗಿ. ಒಂದು ವೇಳೆ ಅನಾರೋಗ್ಯದಲ್ಲಿರುವಾಗ ಸಂತೋಷ ಪಡ್ರಿ, ಇವನು ಯಾರು ಹುಚ್ಚ ಅಂತಾರೆ. ಆದ್ರೆ ಆತ್ಮೀಕವಾಗಿದೆ ಆ ವಾಕ್ಯಗಳು ನಮ್ಮನ್ನ ಹೀಗೆ ಹೇಳ್ತದೆ. ಆ ಶೋಧನೆಗಳನ್ನ ಜಯಿಸುವಂತ ಅಧಿಕಾರ ದೇವರು ನಮಗೆ ಆತನು ಕೊಟ್ಟಿದ್ದಾನೆ. ಸಹಿಸಬಹುದಾದಂತ ಶೋಧನೆಗಳೇ ಹೊರತು ಮತ್ತೆ ಯಾವುದು ಅಲ್ಲ. ಆತನ ಚಿತ್ತ ನಾವು ಈ ಲೋಕದಲ್ಲಿ ಎಷ್ಟು ಕಾಲ ಜೀವಿಸಬೇಕೋ ಅದು ಆತನಿಗೆ ಗೊತ್ತುಂಟು. ಜೀವ ಕೊಡುವಂತವನು ಆತನೇ. ನೋಡ್ರಿ, ಸಂತೋಷ ಪಡ್ರಿ, ಎಡಬಿಡದೆ ಪ್ರಾರ್ಥನೆಯನ್ನ ಮಾಡ್ರಿ. ಕರ್ತನಿಗೆ ಪ್ರಾರ್ಥನೆಯನ್ನ, ಕೃತಜ್ಞತಾ ಸ್ತುತಿಯನ್ನ, ನಮ್ಮ ಮೊರೆ, ನಮ್ಮ ವಿಜ್ಞಾಪನೆಗಳನ್ನ ಸಲ್ಲಿಸಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ. ಎಲ್ಲದರಲ್ಲಿಯೂ ನನಗೆ ಆತನು ಮಾಡುವಂತ ಉಪಕಾರಗಳು, ನನಗೆ ನನ್ನ ವಿಷಯದಲ್ಲಿ ಆತನು ಕೈಗೊಳ್ಳುವಂತ ಪ್ರತಿ ಕಾರ್ಯಗಳಿಗೆ ನಾವು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹದ್ದು. ಇವತ್ತು ಸಹ ಇಲ್ಲಿ ಕೂತು ಆತನ ವಾಕ್ಯ ಹೇಳುವಂತಹದ್ದು, ನೀವು ಕೇಳಿಸಿಕೊಳ್ಳುವಂತಹದ್ದು ಎಲ್ಲವೂ ಆತನಿಗೆ ಆತನ ಚಿತ್ತವಾಗಿದೆ. ನಾವು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಇದಾಗಿದೆ. ತನ್ನ ಮಗನನ್ನ ಕಳಿಸುವುದರ ಮೂಲಕ ಇವೆಲ್ಲವನ್ನ ಆತನು ನೆರವೇರಿಸುವಂತ ದೇವರಾಗಿದೆ. ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಒಂದು ಎಚ್ಚರಿಕೆಯ ಮಾತನ್ನ ಅಪೊಸ್ತಲನಾದಂತ ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಆತನು ಹೇಳುವಾಗ, ಇಹಲೋಕದ ನಡವಳಿಕೆಗಳನ್ನು, ಯಾಕಂದ್ರೆ ಕ್ರಿಸ್ತನನ್ನ ನಂಬಿದಂಥವರು, ಕ್ರಿಸ್ತನ ಕುಟುಂಬಕ್ಕೆ ಸೇರಿದಂಥವರು ಈ ಲೋಕದವರಲ್ಲ. ಯಾಕಂದ್ರೆ ಯಾಕೋಬನ ಆ ಪತ್ರಿಕೆಯಲ್ಲಿ ನಾವು ಹೀಗೆ ಓದ್ತೇವೆ, ಯಾಕೋಬ 4:4 ಅದು ಹೀಗೆ ಬರೆಯಲ್ಪಟ್ಟಿದೆ, ಇಹಲೋಕ ಸ್ನೇಹವು ದೇವರಿಗೆ ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇಬ್ಬರನ್ನ ಸನ್ಮಾನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಒಂದು ಲೋಕದ ಕಡೆಯಲ್ಲಿ ಜೀವಿಸಬೇಕು, ಇಲ್ಲ ಆತ್ಮೀಕವಾಗಿ ಕ್ರಿಸ್ತನ ಜೊತೆಯಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸುವಂತವರಾಗಿರ್ಬೇಕು. ಎಲ್ಲಿರುವಾಗ? ಲೋಕದಲ್ಲಿರುವಾಗಲೇ ನಾವು ಲೋಕದವರಲ್ಲ ಅನ್ನುವಂತ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ಈ ಲೋಕ ನಮಗೆ ಶಾಶ್ವತವಲ್ಲ. ಆತನು ಹೇಳುವಂತ ಮಾತು, ಈ ಲೋಕದ ನಡವಳಿಕೆಯನ್ನ ಅನುಸರಿಸಬೇಡ್ರಿ, ಹಿಂಬಾಲಿಸಬೇಡ್ರಿ. ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು ಎಲ್ಲವೂ ಪರಲೋಕಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳಾಗಿ ನಾವು ಈ ಲೋಕದಲ್ಲಿ ನಡ್ಕೊಳ್ಳಬೇಕೆಂಬುದಾಗಿ ಅಪೊಸ್ತಲನಾದಂತ ಪೌಲನು ಆತನು ಹೇಳುವಂತವನು. ಹೀಗಾದರೆ ದೇವರ ಚಿತ್ತಾನುಸಾರವಾಗಿದ್ದು ವಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ.
ಇದು ನಮಗೆ ಕೊಟ್ಟಂತ ಎಚ್ಚರಿಕೆಯಾಗಿದೆ ಪ್ರಿಯರೇ. ನಾವು ದೇವರ ಚಿತ್ತಕ್ಕನುಗುಣವಾಗಿ ನಡ್ಕೊಳ್ಳಬೇಕಾಗಿದೆ. ಆತನನ್ನ ನಾವು ಅಂಗೀಕರಿಸಿದ ಮೇಲೆ ಆತನನ್ನ ಅನುಸರಿಸುವಂತವರಾಗಿರಬೇಕೇ ಹೊರತು ಲೋಕವನ್ನು ಅನುಸರಿಸದೆ ಪ್ರತ್ಯೇಕಿಸಲ್ಪಟ್ಟಂತವರಾಗಿ ನಾವು ಜೀವಿಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಹಾಗಾದ್ರೆ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವ ಹಾಗೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಾವು ಹೇಗಿರಬೇಕು ಅನ್ನುವಂಥದ್ದನ್ನ ತನ್ನ ಶಿಷ್ಯರಿಗೆ ಆತನು ತಿಳಿಸ್ತಾ ಇದ್ದಾನೆ. 11ನೇ ವಚನಕ್ಕೆ ನಾವು ಹೋಗೋಣ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನೋಡ್ರಿ, ವಾಕ್ಯ ಹೀಗೆ ಹೇಳ್ತದೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಅಂದ್ರೆ ಕೊಡು ಅಂತ ಅರ್ಥ. ನಮಗೆ ಆಹಾರ ಕೊಡುವವನು ಯಾರು? ಬಹಳ ಈ ವಾಕ್ಯ ಬಹಳ ಸರಳವಾಗಿದ್ದರೂ 2 ರೀತಿಯಾದಂತ ಆಲೋಚನೆಗಳನ್ನ ಇದು ಕೊಡ್ತದೆ. ಆಹಾರ, ಅನುದಿನವೂ ನಮ್ಮ ಆಹಾರವನ್ನ ದೇವರು ನಮಗೆ ಒದಗಿಸ್ತಾ ಇದ್ದಾನೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹೌದು, ಆತನು ಕೊಡುವಂತವನೇ. ಆಹಾರ ಏನಕ್ಕೆ? ಈ ದೇಹದ ಬೆಳವಣಿಗೆಗೆ, ಈ ದೇಹದ ಬಲಕ್ಕೆ, ನಮ್ಮ ಪೋಷಣೆಗೆ ಇತ್ಯಾದಿ ಇತ್ಯಾದಿ. ಆಹಾರವನ್ನ ಸೇವಿಸುವಂತ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತುಂಟು, ಬಹಳ ಸಿಂಪಲ್. ಹಾಗಾದ್ರೆ ನಮಗೆ ಕೊಡುವವನು ಯಾರು? ಆತನೇ. ದಯಪಾಲಿಸು ಅನ್ನುವಂಥ ಪದ ಇದೆಯಲ್ಲ, ಆ ಪದ ನನಗೆ ಕೊಡು. ಈ ವಾಕ್ಯ ಹೇಳ್ತದೆ, ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು, ಇದುವರೆಗೂ ಹೇಗೆ ನಮಗೆ ಆಹಾರವನ್ನ ಕೊಟ್ಟಿಯೋ ಅದೇ ಪ್ರಕಾರ ಈ ಹೊತ್ತು, ಈ ದಿನವೂ ನನಗೆ ಆಹಾರ ಕೊಡುವವನು ನೀನು ದಯಪಾಲಿಸು. ಹಾಗಾದ್ರೆ ದಯಪಾಲಿಸುವವನು ದೇವರೇ ಆಗಿದ್ದಾನೆ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ನಮ್ಮೆಲ್ಲರಿಗೆ ಸ್ಪಷ್ಟವಾಗಿ ಗೊತ್ತುಂಟು. ಪ್ರಿಯರೇ, ನಾನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಈ ವಾಕ್ಯವನ್ನು ನಾವು ಅಭ್ಯಾಸ ಮಾಡೋಣ. ಬೇರೆ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಹಾರದ ವಿಷಯದಲ್ಲಿ ದೇವರ ಯೋಜನೆ ಏನಿತ್ತು ಅನ್ನುವಂಥದ್ದನ್ನ ನಾವು ಸ್ವಲ್ಪ ಅದರ ಬಗ್ಗೆ ನಾವು ಆಲೋಚನೆ ಮಾಡೋಣ. ನಮ್ಮ ಅನುದಿನದ ಅಥವಾ ದಿನನಿತ್ಯದ ಅಗತ್ಯಗಳಲ್ಲಿ ಆಹಾರವೂ ಒಂದು. ಅನೇಕ ಅಗತ್ಯಗಳು ನಮಗೆ ಬೇಕು. ಅದರಲ್ಲಿ ಆಹಾರ ಅಂದರೆ ಈಗಾಗಲೇ ಹೇಳಿದ್ದೇನೆ, ದೇಹದ ಬೆಳವಣಿಗೆ, ದೇಹದ ಬಲಕ್ಕಾಗಿ, ದೇಹದ ಆರೋಗ್ಯಕ್ಕಾಗಿ ಇತ್ಯಾದಿ ಇತ್ಯಾದಿ. ಇದು ದೇವರ ಯೋಜನೆ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಆಹಾರದ ವಿಷಯದಲ್ಲಿ ನಾವು ನೋಡುವಾಗ ಆದಿಕಾಂಡಗಳ ಪುಸ್ತಕಕ್ಕೆ ನಾವು ಹೋಗ್ಬೇಕು. ಒಂದು ಆಲೋಚನೆಯನ್ನು ನಾವು ಮಾಡ್ತಾ ಬರೋಣ. ಆದಿಕಾಂಡಗಳ ಪುಸ್ತಕ 1ನೇ ಅಧ್ಯಾಯ, ಇದು 3ನೇ ದಿನದ ವಿಷಯವನ್ನ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಆದಿಕಾಂಡಗಳ ಪುಸ್ತಕ 1ನೇ ಅಧ್ಯಾಯ 11ನೇ ವಚನ, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಯಾವತ್ತು? 3ನೇ ದಿನದಲ್ಲಿ ದೇವರು ಇದನ್ನ ಮಾಡಿದ. ನೋಡ್ರಿ, ಇನ್ನು ಪ್ರಾಣಿ ಸಂಕುಲಗಳಾಗಲಿ ಜೀವಿಗಳಾಗಲಿ ಆತನು ಉಂಟು ಮಾಡದೇ ಇರುವಂತ ಮೊದಲೇ. ಅರ್ಥ ಮಾಡಿಕೊಳ್ಳೋಣ.
ಮೊದಲನೇದಾಗಿ ಆತನು ಹೇಳ್ತಾನೆ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಮೇಲೆ ಎರಡನೇ ದಿನದಲ್ಲಿ ಆತನು ನೋಡ್ತೀವಿ ಜಲಸಮೂಹಗಳು ಅಂದ್ರೆ ಕೆಳಗಳ ನೀರು ಮೇಲಣ ನೀರು ಬೇರೆ ಬೇರೆ ಆಗಿ ಭೂಮಿ ಮತ್ತೆ ನೀರು ಅದಾಯ್ತು. ಮೂರನೇ ದಿನದಲ್ಲಿ ಹೀಗೆ ಆತನು ಉಂಟು ಮಾಡ್ತಾನೆ. ಯಾವುದನ್ನ? ಭೂಮಿಯ ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯ, ಬೀಜ ಬಿಡುವಂತ ಹಣ್ಣಿನ ಮರಗಳು, ಇದೆಲ್ಲವನ್ನ ಆತನು ಉಂಟು ಮಾಡಿದ್ದಾನೆ. ಆದರೆ ಜೀವಿಗಳನ್ನ ಉಂಟು ಮಾಡಿಲ್ಲ. ಐದನೇ ದಿನಕ್ಕೆ ನಾವು ಬರುವಾಗ, 5ನೇ ದಿನಕ್ಕೆ ಬರುವಾಗ ಅಂದರೆ 1ನೇ ಅಧ್ಯಾಯ 20ನೇ ವಚನದಿಂದ ನಾವು ನೋಡ್ತೇವೆ. ನಾನೆಲ್ಲ ಓದ್ಲಿಕ್ಕೆ ಹೋಗೋದಿಲ್ಲ. ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು, 2 ಪಕ್ಷಿಗಳು, ಮಹಾ ಜಲಚರಗಳು, ಅವುಗಳನ್ನ ಆತನು ಉಂಟು ಮಾಡಿ ಆತನು ಹೀಗೆ ಹೇಳ್ತಾನೆ 22ನೇ ವಚನ, ಅವೆಲ್ಲ ನೋಡಿದನು. ಇದಲ್ಲದೆ ದೇವರು ಅವುಗಳಿಗೆ, ನೆನಪು ಮಾಡ್ಕೊಳ್ಳೋಣ, 1 ಅಭಿವೃದ್ಧಿಯಾಗಿ ಹೆಚ್ಚಿರಿ. ಆಮೇಲೆ ಅಭಿವೃದ್ಧಿ ಆಗಬೇಕಾದರೆ ಏನೇನ್ ಬೇಕು? ಅದಕ್ಕಾಗಿ 29ನೇ ವಚನವನ್ನ ನಾವು ಇದಕ್ಕೆ ಆಧಾರವಾಗಿ ನಾವು ಓದೋಣ. 1 ಜೀವಿಗಳನ್ನ ಉಂಟು ಮಾಡುವ ಮೊದಲೇ ಈ ಹುಲ್ಲನ್ನ, ಹಣ್ಣು ಬಿಡುವಂತಹದ್ದನ್ನ, ಕಾಯಿ ಪಲ್ಯ ಗಿಡಗಳನ್ನ ಉಂಟು ಮಾಡಿದ. ಇದಾದ ನಂತರ 5ನೇ ದಿನದಲ್ಲಿ ಜೀವಿಗಳನ್ನ ಉಂಟು ಮಾಡಿದ. 26ನೇ ವಚನದಲ್ಲಿ ನಾವು ನೋಡುವಾಗ ನಮ್ಮ ಸ್ವರೂಪಕ್ಕೆ ತಕ್ಕ ಹಾಗೆ ಮನುಷ್ಯನನ್ನು ಉಂಟು ಮಾಡೋಣ ಅಂತ ಉಂಟು ಮಾಡಿದ. ಈಗ ನೋಡ್ರಿ ಆತನ ಯೋಜನೆ ಏನಿತ್ತು ಅನ್ನುವಂಥದ್ದನ್ನ, ಯಾಕೆ 3ನೇ ದಿನದಲ್ಲಿ ಅದನ್ನ ಉಂಟು ಮಾಡಿದ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸೋಣ. 29ನೇ ವಚನ, 1ನೇ ಅಧ್ಯಾಯ 29ನೇ ವಚನ. ಮತ್ತು ದೇವರು, ಈಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣು ಮರಗಳನ್ನು, ತಿರ್ಗಾ ರಿಪೀಟ್ ಮಾಡ್ತಾ ಇದ್ದಾನೆ ದೇವರು. 3ನೇ ದಿನದಲ್ಲಿ ಉಂಟು ಮಾಡಿದಂತಹ ಸಂಗತಿಗಳನ್ನ, ಮನುಷ್ಯನನ್ನ ಉಂಟು ಮಾಡಿದ ನಂತರ ಆತನು ಹೇಳುವಂತ ಮಾತು ಮತ್ತು ದೇವರು ಹೇಳ್ತಾನೆ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣು ಮರಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಅನುದಿನವೂ ನಮ್ಮ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ದೇವರು ಹೇಳಿದಂತ ಮಾತು, ನಾನು ಆಹಾರವನ್ನ ಕೊಟ್ಟಿದ್ದೇನೆ. ನಾನು ಯಾರಿಗೆ? ನಿಮ್ಮೆಲ್ಲರಿಗೆ. ನೋಡ್ರಿ ಮುಂದೆ ಆತನು ಹೇಳ್ತಾನೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ. 3ನೇ ದಿನದಲ್ಲಿ ಏನೇನು ಉಂಟು ಮಾಡಿದ್ದಾನೋ, ಯಾತಕ್ಕಾಗಿ ಆತನ ಯೋಜನೆ ಏನಿತ್ತು ಅನ್ನುವಂಥದ್ದನ್ನ ಇಲ್ಲಿ ಆತನು ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾವೀಗಾಗಲೇ ಒಂದು ಹಾಡನ್ನು ನಾವು ಆಡ್ತಾ ಬಂದೆವು. ಪಶುಗಳಿಗಾಗಿ ಹುಲ್ಲನ್ನು, ಪಕ್ಷಿಗಳಿಗಾಗಿ ಗೂಡನ್ನು ಆತನು ಮಾಡಿದಂಥವನು ಎಂಬುದಾಗಿ. ಪ್ರಿಯರೇ, ನಾನು ಆಹಾರವನ್ನ ಕೊಟ್ಟಿದ್ದೇನೆ. ನಾವು ಇವತ್ತು ನೋಡ್ತೇವೆ, ಅನುದಿನವೂ ನಮ್ಮ ಆಹಾರವನ್ನ ಅನುಗ್ರಹಿಸಿಕೊಡುವಂತ ದೇವರು. ಅನುದಿನವೂ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ಯೇಸು ಸ್ವಾಮಿ ಹೇಳುವಂತ ಮಾತು, ನಮಗೆ ಆಹಾರವನ್ನ ಕೊಡುವಾತನು ಬೇರೆ ಯಾರೂ ಅಲ್ಲ, ನನ್ನ ದುಡಿಮೆ ಅಲ್ಲ, ನನ್ನ ಹಣವಲ್ಲ, ನನ್ನ ಸಂಪತ್ತಲ್ಲ, ನನ್ನ ಶ್ರಮೆ ಅಲ್ಲ. ನನಗೆ ಕೊಡುತ್ತಿರುವಂತ ಆಹಾರ ಆತನ ಕರುಣೆಯೇ, ಆತನ ಕೃಪೆಯೇ ಹೊರತು ಮತ್ಯಾವುದೂ ಅಲ್ಲ. ನೋಡ್ರಿ, ಒಂದು ಸಲ ಆತನು ಭೂಲೋಕವೆಲ್ಲ ಬರದಿಂದ ತುಂಬಲಿ ಎಂಬುದಾಗಿ ಹೇಳುವಾಗ ಯಾವ ಬೆಳೆಯೂ ಬೆಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅತಿವೃಷ್ಟಿ ಆಗಲಿ ಎಂಬುದಾಗಿ ಹೇಳುವಾಗ ಬೆಳೆದ ಬೆಳೆಗಳೆಲ್ಲ ನಾಶವಾಗಿ ಹೋಗುವಂತಹದ್ದು. ಒಂದೇ ಒಂದು ಸೆಕೆಂಡ್ ಸಾಕು ಆತನಿಗೆ, ಒಂದು ಕ್ಷಣ ಸಾಕು. ಹಾಗಾದ್ರೆ ಈ ಹೊತ್ತು ನಮಗೆ ಆಹಾರವನ್ನ ಕೊಟ್ಟವನು, ಕೊಡುತ್ತಿರುವಂತವನು ಯಾರು? ಅದು ಆತನೇ,
ದೇವರು ಆತನ ಹೇಳ್ತಾನೆ. ನೋಡಿ, ಅಷ್ಟಲ್ಲದೆ ಇದಲ್ಲದೆ ಅಂತ ಹೇಳ್ತಾನೆ. ಇದಲ್ಲದೆ ಈ 30ನೇ ವಚನ, ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಹಾಗಾದ್ರೆ ಪ್ರಿಯರೇ, ನಾವು ಆಲೋಚನೆ ಮಾಡೋಣ. ಒಂದು ಕ್ರಿಮಿ, ಅದಕ್ಕೆ ಆಹಾರ ಅನುದಿನವೂ ಆತನು ಒದಗಿಸುವಂತವನ ಆತನಾಗಿದ್ದಾನೆ. ಒಂದು ಪಕ್ಷಿಯನ್ನು ನೋಡೋಣ, ಅದಕ್ಕೆ ಆಹಾರವಾಗಿ ಆತನು ಮರದ ಹಣ್ಣುಗಳನ್ನು ಆತನು ಕೊಟ್ಟಿದ್ದಾನೆ. ಹಾಗಾದ್ರೆ ಅವೆಲ್ಲವೂ ಬೇಡ್ತಾವ? ಹೊತ್ತೊತ್ತಿಗೆ ದೇವರು ಕೊಡುವಂತವನು. ತಾನು ಉಂಟು ಮಾಡಿದ ಜೀವಿಗಳಿಗೆ ದೇವರು ಹಸುವೆಯಿಂದ ನೆರಳಲಿಕ್ಕೆ ಅವಕಾಶ ಮಾಡಿಕೊಡದೆ ಆತನು ಕೊಡುವಂತವನು. ನೋಡ್ರಿ, ಮನೆಗಳಲ್ಲಿ ನಾವು ಅನೇಕ ಪೆಟ್ ಡಾಗ್ಸ್ ಆಗ್ಲಿ ಕ್ಯಾಟ್ಸ್ ಆಗ್ಲಿ ನಾವು ಸಾಕ್ತೇವೆ, ನಿಜ. ನಮಗೆ ಆ ಪ್ರಾಣಿಗಳು ಬಹಳ ಪ್ರೀತಿ. ಪಕ್ಷಿಗಳನ್ನ ಸಾಕ್ತೇವೆ, ಪ್ರಾಣಿಗಳನ್ನ ಸಾಕ್ತೇವೆ, ಹೊತ್ತೊತ್ತಿಗೆ ಅವಕ್ಕೆ ಊಟಗಳನ್ನ ಹಾಕ್ತೇವೆ. ಆದ್ರೆ ಹೊರಗಡೆ ಇರುವಂತ ಪಕ್ಷಿಗಳು, ಕ್ರಿಮಿಕೀಟಗಳು ಅಥವಾ ಬೀದಿ ನಾಯಿಗಳು ಹೇಗೆ ದೇವರು ಆ ಆಹಾರವನ್ನ ಅದಕ್ಕೆ ಒದಗಿಸ್ತಾನೆ ಅಂದ್ರೆ ನಂಬಲಿಕ್ಕೆ ಅಸಾಧ್ಯವಾದಂತ ಒಂದು ಕಾರ್ಯ. ಆದ್ರೆ ಮನುಷ್ಯನೇ ಹೇಳ್ತಾನೆ, ನನ್ನ ಆಹಾರವನ್ನ ನಾನೇ ಸಂಪಾದಿಸಿಕೊಳ್ತೇನೆ, ನಾನು ದುಡಿತೇನೆ, ನನ್ನ ಸಂಪಾದನೆ ಉಂಟು, ನಾನು ತರ್ತೇನೆ, ನನಗಿಷ್ಟ ಬಂದದ್ದೆಲ್ಲ ತಿಂತೀನಿ. ಇದು ಮನುಷ್ಯನ ಆಲೋಚನೆ. ಯೇಸು ಸ್ವಾಮಿ ಹೇಳ್ತಾರೆ, ದಯಪಾಲಿಸು ಕರ್ತನೆ, ಈ ದಿನದ ಆಹಾರ ನೀನು ನನಗೆ ಕೊಟ್ಟಂತವನು, ನನಗೆ ದಯಪಾಲಿಸಿದಂಥವನು ನೀನು ಎಂಬುದಾಗಿ ಆತನು ಹೀಗೆ ಹೇಳ್ತಾನೆ. ಒಂದು ವೇಳೆ ಜಲಚರಗಳನ್ನ ಆತನು ಉಂಟು ಮಾಡಿದಾಗ ಆತನ ಮಾತು 1:22, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಅಭಿವೃದ್ಧಿಯಾಗಿ ಹೆಚ್ಚಿರಿ, ನಿಮ್ಮ ಸಂತಾನ ಹೆಚ್ಚಲಿ ಎಂಬುದಾಗಿ, ಇನ್ಕ್ಲೂಡಿಂಗ್ ಫುಡ್. ಆಹಾರವನ್ನ ಕೊಟ್ಟು ಪೋಷಿಸಿ ಅವುಗಳ ಸಂತಾನವನ್ನ ಹೆಚ್ಚಿಸುವಂತವನು. ನೋಡ್ರಿ, ಆತನು, ನಾನು ಮುಂದುವರಿಸ್ತೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಎಲ್ಲಾ ಮೃಗಗಳು, ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆ ಆಯಿತು. ದೇವರು ತಾನು ಉಂಟು ಮಾಡಿದ್ದೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇನ್ನು ಕೆಲವು ವಿಚಾರಗಳನ್ನು ನಾವು ಹೀಗೆ ನೋಡೋಣ ಪ್ರಿಯರೇ. ಆಹಾರದ ವಿಷಯದಲ್ಲಿ ಮನುಷ್ಯನಿಗೆ ಹೇಗೆ ಆತನು ಕೊಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ಸಹ ನಾವು ನೆನಪು ಮಾಡೋಣ. ಕೀರ್ತನೆಗಳ ಪುಸ್ತಕ 104ನೇ ಅಧ್ಯಾಯ 14ನೇ ವಚನ, 104, 14 ಮತ್ತು 15. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳೆಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನ ಹುಟ್ಟಿಸುತ್ತಿ, ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾಂಧಕಾರವಾದ ದ್ರಾಕ್ಷಾರಸವನ್ನು, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾಗಿರುವ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅವಕಾಶ ಮಾಡಿಕೊಟ್ಟಂತ ದೇವರು. ಎಗೈನ್ ನಾವು ಆದಿಕಾಂಡಗಳ ಪುಸ್ತಕಕ್ಕೆ ನಾವು ಹೋಗೋಣ. ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ. ಈ ವಾಕ್ಯಕ್ಕನುಸಾರವಾಗಿ ಮನುಷ್ಯನ ವಿಚಾರದಲ್ಲಿ ದೇವರು ಹೇಳುವಂತ ಮಾತು 17ನೇ ವಚನದ ಕೊನೆ ಭಾಗ. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಿಕೊಳ್ಳಬೇಕು. ಆಹಾರ ಕೊಡುವಂತವನು ಯಾರು?
ಅದು ಕರ್ತನೆ. ಹೇಗೆ ಸಂಪಾದಿಸಬೇಕು ಇಲ್ಲಿದೆ. ಯಾಕೆ ನಾವು ದುಡಿತಾ ಇದ್ದೇವೆ, ಯಾಕೆ ಕಷ್ಟಪಡ್ತಾ ಇದ್ದೇವೆ? ಆದಾಮನು ಮಾಡಿದಂತಹ ಕಾರ್ಯದ ನಿಮಿತ್ತ ನಾವುಗಳು ಈ ದಿನ ಸಂಪಾದನೆ ಮಾಡಿ ನಮ್ಮ ಆಹಾರವನ್ನ ನಾವು ಕೊಂಡುಕೊಳ್ಳಬೇಕಾಗಿದೆ. ಅದಕ್ಕೂ ದೇವರು ನಮಗೆ ಅನುಕೂಲಗಳನ್ನ ಮಾಡಿಕೊಟ್ಟಂತವನು ಆತನಾಗಿದ್ದಾನೆ. ಇದೇ ಆದಿಕಾಂಡಗಳ ಪುಸ್ತಕ 9ನೇ ಅಧ್ಯಾಯ 3ನೇ ವಚನ. ಆದಾಮನಿಗೆ ಹೇಳಿದಂತ ಮಾತು, ನೋಹನ ಕುಟುಂಬಕ್ಕೆ ಹೇಳುವಂತ ಮಾತು, ಭೂಮಿಯ ಮೇಲೆ ತಿರುಗಾಡುವ ಎಲ್ಲ ಜೀವ ಜಂತುಗಳಿಗೂ ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನೂ ಕೊಟ್ಟಿದ್ದೇನೆ. ದೇವರು ಮನುಷ್ಯನ ವಿಷಯದಲ್ಲಿ ಹೇಳುವಂತ ಮಾತು. ಈ ಪೈರು ಎಂಬುದಾಗಿ ಹೇಳುವಾಗ ಬೆಳೆಯನ್ನ ಬೆಳೆಯುವಂತಹದ್ದು ನಮ್ಮೆಲ್ಲರಿಗೆ ಗೊತ್ತುಂಟು. ಅದ ಬೆಳೆಯನ್ನ ಬೆಳೆದು ಬೆಳೆದಂತ ಕಾಳುಗಳನ್ನ ಬೆಳೆದಂತ ಆಹಾರವನ್ನ ನಾವು ಸ್ವೀಕರಿಸುವಂತವ್ರು ನಾವಾಗಿದ್ದೇವೆ. ಆದಿಯಲ್ಲಿಯೇ ದೇವರು ಏದೇನ್ ತೋಟವನ್ನ ಮಾಡಿ ಮನುಷ್ಯನಿಗೆ ಆತನು ಹೇಳಿದಂತ ಮಾತು ನಾವು ಹೀಗೆ ನೋಡ್ತೇವೆ. 2ನೇ ಅಧ್ಯಾಯದಲ್ಲಿ 7ನೇ ವಚನ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ನೀನು ತಿನ್ನಬಹುದು, ಯಥೇಚ್ಛವಾಗಿ ತಿನ್ನಬಹುದು. ಒಂದು ಕಂಡೀಷನ್, ಒಳ್ಳೆಯದರ ಕೆಟ್ಟದರ ಈ ಅರುಹನ್ನ ಹುಟ್ಟಿಸುವಂತ ಈ ಮರದ ಹಣ್ಣನ್ನ ಮಾತ್ರ ನೀನ್ ತಿನ್ನಬಾರದು ಅನ್ನುವಂಥದ್ದನ್ನ ನಾವು ಆತ್ಮೀಕವಾಗಿ ತೆಗೆದುಕೊಂಡು ಈ ಅನುದಿನದ ಆಹಾರದ ವಿಷಯದಲ್ಲಿ ಆತ್ಮೀಕವಾದಂಥ ಆಲೋಚನೆಗಳನ್ನ ನಾವು ಮುಂದಿನ ನನ್ನ ಒಂದು ಸಂದೇಶದಲ್ಲಿ ನಾನು ನಿಮಗೆ ಅದನ್ನ ಹೇಳಲಿಕ್ಕೆ ನಾನು ಹೋಗ್ತೇನೆ ಪ್ರೇಯರ್. ಯಾಕಂದ್ರೆ ಇದೇ ವಾಕ್ಯದಲ್ಲಿ ಉಂಟು. ನಮ್ಮ ಆಹಾರವು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುವಂಥದ್ದಾಗಿದೆ. ಆದರೆ ಇಲ್ಲಿ ನಾನು ಹೇಳುವಂತ ಮಾತು, ನೀನು ದುಡಿದು ನೀನು ಇದನ್ನ ಸಂಪಾದಿಸಿಕೊಳ್ಬೇಕು, ನಿನ್ನ ಆಹಾರವನ್ನು ಸಂಪಾದಿಸಿಕೊಳ್ಬೇಕಾಗಿದೆ. ಆದ್ರೆ ನೋಹನಿಗೆ ದೇವರು ಹೇಳುವಂತ ಮಾತು, ಪೈರುಗಳನ್ನು ಕೊಟ್ಟೆ, ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನೂ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ನಮಗೆ ಆತನು ಆಹಾರವನ್ನ ಒದಗಿಸುವ ಆತನಾಗಿದ್ದಾನೆ. 147ನೇ ಕೀರ್ತನೆ 147ನೇ ಕೀರ್ತನೆ 9ನೇ ವಚನ ಹೀಗಿದೆ ನೋಡ್ರಿ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನ ಕೊಡುತ್ತಾನೆ. ಕೂಗುತ್ತಿರುವ ಆಹಾರ, ಕೂಗುತ್ತಿರುವ ಕಾಗೆ ಮರಿ ನನಗೆ ಆಹಾರ ಬೇಕು ಎಂಬುದಾಗಿ ಕೂಗುವಾಗ ಆತನು ಕೊಡುವಂಥವನು. ಅನುದಿನವೂ ನಮಗೆ ಆಹಾರವನ್ನ ಕೊಡುವ ಆತನು. ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು ಎಂಬುದಾಗಿ ನಾವು ತಿನ್ನುವಂತ ಆಹಾರವನ್ನ ನಮಗೆ ಕೊಟ್ಟಂತವನನ್ನ ನಾವು ಸ್ಮರಿಸುತ್ತ ನಮ್ಮ ಬಗ್ಗೆ ಆತನಿಗಿರುವಂತ ಆ ಆಲೋಚನೆಗಳನ್ನು ನೆನಪು ಮಾಡುತ್ತ ಒಂದು ದಿನವೂ ನಾವು ಹಸುವೆಯಿಂದ ಇರುವಂತೆ ಆತನು ಮಾಡುವಂತ ದೇವರಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಆಹಾರವನ್ನ ನಮಗೆ ದಯಪಾಲಿಸುವಂತವನು ಆತನಾಗಿದ್ದಾನೆ. ಇದು ಶಾರೀರಿಕವಾದಂಥ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ ಪ್ರಿಯರೇ. ಹಾಗಾದ್ರೆ ಎಲ್ಲಾ ಜೀವಿಗಳಿಗೆ ಆಹಾರ ಕೊಟ್ಟವನು ನಮ್ಮ ಸೃಷ್ಟಿಕರ್ತನಾದಂಥ ದೇವರೇ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯಲ್ಲಿ ನಮ್ಮ ಅಗತ್ಯಗಳನ್ನ ಬಲ್ಲಂತ ದೇವರು, ತಕ್ಕ ಕಾಲದಲ್ಲಿ ನಮಗೆ ಅಗತ್ಯವಾದದ್ದನ್ನ ಒದಗಿಸುವಂತವನು ಎಂಬ ಅರ್ಥವನ್ನ ಕೊಡುವಂತ ರೀತಿಯಲ್ಲಿ ಆತನ ಈ ಪ್ರಾರ್ಥನೆಯನ್ನು ಆತನು ಹೇಳ್ತಾ ಇದ್ದಾನೆ. ಆದರೆ ಮುಂದಿನ ನನ್ನ ಸಂದೇಶದಲ್ಲಿ ಪ್ರಿಯರೇ, ಈ ಆತ್ಮೀಕವಾದಂಥ ಆಹಾರದ ವಿಷಯದಲ್ಲಿ ನಾವು ಧ್ಯಾನ ಮಾಡುತ್ತಾ ಬರೋಣ. ಒಂದು ವೇಳೆ ಈ ಆಹಾರ ಅನುದಿನವೂ ನಾವು ಸೇವಿಸುವಂತ ಆಹಾರ ಅದು ನಮ್ಮ ದೇಹಕ್ಕೆ ಬಲ, ಶಕ್ತಿ, ಬೆಳವಣಿಗೆ ಎಲ್ಲವನ್ನ ಕೊಡ್ತದೆ. ಆದರೆ ಆತ್ಮೀಕವಾದಂಥ ಆಹಾರವನ್ನ ಸೇವಿಸುವಂತವರಾದಂಥ ನಾವು ಯಾವ ಫಲಗಳನ್ನು ನಾವು ಕೊಡ್ತೇವೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋಣ. ದೇವರು ಈ ವಾಕ್ಯಗಳನ್ನ ನಮಗೆ ಆಶೀರ್ವದಿಸಲಿ. ನಮ್ಮ ಮುಂದಿನ ಆ ಒಂದು ಸಂದೇಶದಲ್ಲಿ ನಾವು ಇದೇ ವಚನಕ್ಕೆ ಆಧಾರವಾಗಿ ಆತ್ಮೀಕ ಸಂಗತಿಗಳನ್ನ ನಾವು ತಿಳಿಯುವಂತವರಾಗಿರೋಣ.
ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.